ಅಲ್ಲಿ ಎಷ್ಟು ಉಂಟು ಅಂತ ಹೇಳಿಬಿಡಿ. ಅದೇನು 5 ಲಕ್ಷದ 1,20,000 1,20,000 ನಿಮ್ಮ ಮನೆಗಂತ ಕೊಟ್ಟಿದ್ದಾರೆ. ಆಯ್ತಾ? 4 ಜನ ಮತ್ತೆ ಒಂದೇ ಹೇಳ್ತೇನೆ, ನೀವು ಅದನ್ನ ಮನೆ ಗೋಡೆ ಮಾತ್ರ ಏನು ಹೇಳ್ಬೇಕಂತ ನೀರು ಬಂದದಕ್ಕೆ. ಈಗ ನಾನೀಗ ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತಿದ್ದೇನೆ, 5 ಲಕ್ಷ ರೂಪಾಯಿ ಕೊಡಲೇಬೇಕು ಅಂತೇಳಿ. ಈಗ ನಾವು 1,20,000 ಅವ್ರಿಗೆ ಕೊಟ್ಟು ಫಸ್ಟ್ ಸ್ವಲ್ಪ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಅಥವಾ ಬಟ್ಟೆ ಕಳ್ಕೊಂಡಿದ್ದಾರೆ ಅದೆಲ್ಲ ನೋಡಿದೆ. ನಾನು ಭಾಳ ಬೇಜಾರಾಯಿತು. ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನನಗೂ ಅರ್ಥ ಆಗ್ತದೆ, 10 ಲಕ್ಷ ಕೊಟ್ಟರು ಕಡಿಮೆನೇ ಅನ್ನಿ ನಾನು ಅವ್ರ ಪರವಾಗಿ ಇದ್ದೀನಿ. ಆದರೆ ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದೇ ಇರುವುದರಿಂದ ಹಾಗಾಗಿ ನಾವು 5 ಲಕ್ಷ ಕೊಡಬೇಕು ಅನ್ನೋದು ನಂದು ವಾದ ಇದೆ. ನಾಳೆ ಅದು ಚರ್ಚೆ ಮಾಡಿ ಡಿಸೈಡ್ ಮಾಡ್ತಾರೆ. ಜಿಲ್ಲೆಯಲ್ಲಿ ಮುಂದಾಗಿದ್ದೇವೆ. ಈಗ ಈ ಭಾಗದಲ್ಲಿ ಎಲ್ಲಿ ರೆವಿನ್ಯೂ ಇಲಾಖೆ ಜಾಗ ಇದೆ ಅನ್ನೋದು ನೋಡಿ ಅವರಿಗೆ 1-2 ಗುಂಟೆ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಅದು ಈಗಾಗಲೇ ಡಿ ಸಿ ಅವರಿಗೆ, ಎ ಸಿ ಅವರಿಗೆ, ತಹಸೀಲ್ದಾರ್ಗೆ ಎಲ್ಲ ನಾವು ಆದೇಶ ಮಾಡಿದ್ದೇವೆ. ಈಗ ಎಲ್ಲಿದೆ ಅಂತ ನೋಡೋದು ಮಾತ್ರ ಬಾಕಿ. 1 ತಿಂಗಳೊಳಗೆ ನಾವು ಕೊಟ್ಟು ಮತ್ತೆ ಮನೆಯೂ ಸಹ ಕೊಡ್ತೇವೆ. ಮತ್ತೆ ಏನು ಮನೆ ಡ್ಯಾಮೇಜ್ ಆಗಿದೆ ಅವರಿಗೆ 1,20,000 ನಾಳೆ ಕೊಡುವಂಥ ಕೆಲಸ ಮಾಡ್ತೇವೆ. ಇವತ್ತೇ ರೆಡಿ ಇತ್ತು ನಮಗೆ. ನಾನು ಬರೋದು ಲೇಟ್ ಆಯಿತು, ಅವ್ರು ಆ ಕಡೆ ಹೋಗ್ತಾರೆ, ಎಲ್ಲ ಕಡೆ ಆಗಿದೆ. ಹಾಗಾಗಿ ಹೀಗಾಗಿದೆ. ಅವ್ರಿಗೆ ಸರ್ಕಾರ ಕೊಡುವಂತ ಬಹಳ ಪ್ರಮುಖವಾಗಿ ಉಳುವರೆ ಗ್ರಾಮದಲ್ಲಿ 6 ಕುಟುಂಬಗಳು ಕೂಡ ನೆಲೆಯಿಂದ ಕಳೆದುಕೊಂಡಿದೆ. ಮತ್ತು ಮೀನುಗಾರರು ಕೂಡ ತಮ್ಮ ಬದುಕಿಗೆ ಆಸರೆ ಆಗಿರುವಂತಹ ಬಲೆಗಳಾಗಿರ್ಬೋದು, ದೋಣಿಗಳಾಗಿರ್ಬೋದು, ಎಲ್ಲ ವಸ್ತುಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ವಾಹಿನಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದೆ. ಇವತ್ತು ಗ್ರಾಮಕ್ಕೆ ಸಚಿವರು, ಶಾಸಕರು, ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಸಂಬಂಧಪಟ್ಟ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ಅನ್ನು ಕೂಡ ನೀಡಿರುವಂತಹ ಒಟ್ಟಿನಲ್ಲಿ ಗುಡ್ಡ ಕುಸಿತದ ಒಂದು ಪ್ರಕರಣ ದುರಂತದ ಬೆನ್ನಲ್ಲೇ ಉಳುವರಿ ಗ್ರಾಮದಲ್ಲೂ ಕೂಡ ಹಲವು ಕುಟುಂಬಗಳು ಕೂಡ ತಮ್ಮ ಬದುಕನ್ನು ಕಳೆದುಕೊಂಡಿರುವುದು ದುರ್ದೈವದ ಸಂಗತಿ ಅಂತ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಚಿಂತನೆ ಮುಂದೊಡ್ಡಿ, ರಿಪಬ್ಲಿಕ್ ಕನ್ನಡ ಕಾರಣ. ನಿನ್ನೆಯಿಂದ ಜಿಲ್ಲಾಡಳಿತ ನಮ್ಮ ಜೊತೆ ಇದೆ. ಅವರು ಊಟನೂ ಮಾಡದೆ, ನಿದ್ದೆನೂ ಮಾಡದೆ, ಎಲ್ಲ ಅಧಿಕಾರಿಗಳು, ಶಾಸಕರು, ನಾನು ಜೊತೆಲೇ ಇದ್ದೀನಿ. ಮರೆ ಮಾಚುವಂಥದ್ದು ಏನಿಲ್ಲ. ಯಾರಿಗೂ ಗೊತ್ತಾಗದೆ ಇರುವುದು ಏನು ಮಾಡ್ಲಿಕ್ಕೆ ಆಗ್ತದೆ? ಈಗ 4 ಅದು ಗೊತ್ತಾಯಿತು, ಇಲ್ಲಿ 1 ಅದು ಗೊತ್ತಾಯಿತು. ಹಾಗಿಂದಾಗೆ ನಾವು 5-5 ಲಕ್ಷ ರೂಪಾಯಿ ಪರಿಹಾರವನ್ನು ಇವತ್ತೇ ನಾನು ವಿತರಣೆ ಮಾಡಿಸಿಬಿಟ್ಟಿದ್ದೆ. ಹಾಗಾಗಿ ಅದು ಸುಳ್ಳು. ಅಂಥದ್ದೆಲ್ಲ ಮಾಡಲಿಕ್ಕೆ ಕೊಡೋದೇ ಇಲ್ಲ. ನಾವು ಅಧಿಕಾರದಲ್ಲಿ ಇರುವಾಗ ನಮ್ಮ ಸರ್ಕಾರ ಇದೆ, ಸಾಮಾನ್ಯ ಬಡವರ ಪರವಾಗಿ ಇರ್ತೇವೆ. ನಾವು ಯಾವುದೇ ಕಾರಣಕ್ಕೆ ಇಲ್ಲಿ ಯಾರು ಆಸ್ತಿ ಮನೆ ಕಳ್ಕೊಂಡವರು ಅಥವಾ ಜಮೀನು ಏನು ಡ್ಯಾಮೇಜ್ ಆಗಿದೆ ಅಥವಾ ಬಲೆ ಅಥವಾ ದೋಣಿ ಇದು ಎಲ್ಲದಕ್ಕೂ ಅವರಿಗೆ ನಾವು ಪರಿಹಾರ ಕೊಡುವಂತ ಕೆಲಸವನ್ನ ಆದಷ್ಟು ಬೇಗ ಮಾಡ್ತೇವೆ. ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ, ಕೆಲಸ ಮಾಡ್ತೇವೆ ನಾವು. ಅವರಿಗೆ ಒಂದು ತಹಸೀಲ್ದಾರ್ ಏನಿಲ್ಲ. ಈಗ ನೀವು ನಾಳೆ ಜನ ಬರ್ತಾರೆ ನೋಡಿ, ಮತ್ತೆ ಅದರೊಳಗೆ ಇಷ್ಟೇ ಹೋಗಿದೆ ಅಷ್ಟೇ ಹೋಗಿದೆ ನೋಡ್ಲಿಕ್ಕೆ ಹೋಗ್ಬೇಡಿ. ಒಂದು ಪಾಪ ಒಂದು ದೋಣಿದು ಒಂದು ತುಂಡು ಹೋದ್ರೆ ಆ ದೋಣಿ ಮತ್ತೆ ಕೆಲಸಕ್ಕೆ ಬರುವುದಿಲ್ಲ. ದೋಣಿದು ಈ ಮನೆಗಳು ಗೋಡೆ ನೀವು ಲೆಕ್ಕ ಕೊಡಿ, ನಿಮ್ಗೆ ಆದಷ್ಟು ಕೊಡುವಂಥ ಕೆಲಸ ಮಾಡ್ತೀನಿ. ನಾಳೆ ಕೃಷಿ ಇಲಾಖೆಯವರಿಗೆ ಕಳಿಸ್ತೀನಿ. ಇವರೇ ಬಂದು ನಿಮ್ಗೆ ಕೊಟ್ಟು ಹೋಗ್ತಾರೆ, ನಾನು ಕೊಡ್ತೀವಿ.